ಊರಿನಿಂದ 2 ಪಾರ್ಸೆಲ್ ಬಂದಿದೆ. So hi guys, welcome back to my YouTube channel. Okay. ಈಗ ತಾನೇ ಸೌಜನ್ಯ ಕೇಸ್ದು ವಿಡಿಯೋ ಸಿಕ್ಕಾಪಟ್ಟೆ ಎಲ್ಲ ಕಡೆ ವೈರಲ್ ಆಗ್ತಿದೆ. ಸೊ ಅದು ಮಾಡಿರೋದು ಸಮೀರ್ MD ಅವರು. ಆ ವಿಡಿಯೋ ನೋಡೋದವರು ಹೋಗಿ ನೋಡಿ, ಡಿಲೀಟ್ ಆಗುವ ಚಾನ್ಸಸ್ ಇದೆ. ಮತ್ತು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಸೊ ನಾನು ಕೂಡ ಆ ವಿಡಿಯೋ ಈಗ ತಾನೇ ನೋಡ್ಕೊಂಡು ಬಂದೆ. ಅದು ನೋಡಿದ ಮೇಲೆ ಒಂದು ಸತ್ಯ ಗೊತ್ತಾಯಿತು. ಇದರ ಹಿಂದೆ ಯಾರ್ಯಾರು ಕೈವಾಡಿದ್ದೆ, ಯಾರ್ಯಾರಿದ್ದರು, ಹೆಂಗಾಯಿತು ಎಲ್ಲವನ್ನು ಅವರು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ವಿಡಿಯೋ ನೋಡ್ಕೊಂಡು ಬನ್ನಿ. ಸೌಜನ್ಯ ಅವರ ಕೇಸ್ ಮಾತ್ರ ಅಲ್ಲ, ಅದರ ಹಿಂದೆ ಇನ್ನೂ 5 ಕೇಸ್ಗಳಿವೆ. ಸೊ ಅದನ್ನು ಕೂಡ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದ ಎಂಡ್ ಆಫ್ ದ ಡೇ ಸೌಜನ್ಯ ಅವರಿಗೆ ಜಸ್ಟಿಸ್ ಸಿಗಬೇಕು, ಅವರ ಮನೆಯವರಿಗೂ ಜಸ್ಟಿಸ್ ಸಿಗಬೇಕು. ಈ ಸಾಹಸಕ್ಕೆ ಕೈ ಹಾಕಿದ ಸಮೀರ್ MD ಅವರಿಗೆ ಹ್ಯಾಟ್ಸ್ ಆಫ್. ಸೊ ನಾವಿವತ್ತು ಉಪವಾಸಕ್ಕೆ ಸ್ವಲ್ಪ ಪರ್ಚೇಸ್ ಮಾಡುವಂಥ ಮಾಲ್ ಕಡೆ ಹೊರಟಿದ್ದೇವೆ. ಸೊ ನಾ ತೋರಿಸಿದ್ದ ಬಾಟಲ್ ನೀವು ಏನೇನು ಎಣಿಸ್ಬೋದು, ಅದು ದಾಳಿಂಬೆ ಜ್ಯೂಸ್. ಸೊ ಗೆಳೆಯರೇ, ಫೈನಲಿ ಮಾಲ್ಗೆ ರೀಚ್ ಆಗಿದ್ದೇವೆ. ಸೊ ನೋಡುವ, ಒಳಗೆ ಪರ್ಚೇಸ್ ಮಾಡ್ಕೊಂಡು ಬರುವ. ಇದು ಮನಿ ಎಕ್ಸ್ಚೇಂಜ್ ಬ್ಯಾಂಕ್. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ರಂಜಾನಿಗೆ ಯಾವುದೆಲ್ಲ ಐಟಮ್ ಬೇಕಂತ ನನ್ನ ಗೆಳೆಯನೇ ಪರ್ಚೇಸ್ ಮಾಡ್ತಾ ಇದ್ದ. ನಾನು ಜಸ್ಟ್ ಮಾಲೆಲ್ಲ ಸುತ್ತಾಡ್ತಾ ಇದ್ದೆ. ಅಲ್ಲಿ ಯಾರ್ದೋ ಗಾಡಿ ಹಾಲಾಗಿ ನಿಂತಿತ್ತು. ಸೊ ಅವನು ಗಾಡಿ ನಿಲ್ಲಿಸಿ ನಾ ಏನಂತ ಕೇಳ್ಕೊಂಡು ಬರ್ತೇನೆ ಅಂತ ಹೋದ. ಹೆಲ್ಪ್. ಸೊ ಗೈಸ್, ಇವತ್ತು ಉಪವಾಸ ಮೊದಲನೇ ದಿನ. ಹಾಗೆ ನನ್ನ ಗೆಳೆಯ ಹೇಳಿದ ಇಲ್ಲಿ ಮಸೀದಿಯಲ್ಲಿ ಊಟ ಸಿಗುತ್ತೆ ಅಂತ. ಹಾಗೆ ಮಸೀದಿ ಕಡೆಗೆ ಹೊರಟೆ. ಈ ರಶ್ಯಲ್ಲಿ ಊಟ ಸಿಗಲ್ಲ ಅಂತ ಭಾವಿಸಿದೆ, ಕೊನೆಗೆ ಊಟ ಸಿಕ್ಕಿತ್ತು. ಸೊ ಗೈಸ್, ನನ್ನ ಬಾಸ್ ಬಂದಿದ್ದರು. ಯಾಕಂದರೆ ಇಲ್ಲಿ ಹೊಸ ರೂಲ್ಸ್ನ ಪ್ರಕಾರ ನನ್ನ ಸಿವಿಲ್ ಐಡಿಗೆ ಬಯೋಮೆಟ್ರಿಕ್ ಅಂದರೆ ಫಿಂಗರ್ ಪ್ರಿಂಟ್ ಮಾಡಿಸ್ಲಿಕ್ಕೆ. ಸೊ ನಾ ಇವಾಗ ಸಿಟಿ ಕಡೆಗೆ ಹೊರಡುತ್ತಿದ್ದೇನೆ. ಹಾಗೆ ಅಲ್ಲಿಗೆ ರೀಚ್ ಆಗಿ ಅಲ್ಲಿಂದ ಸೀದಾ ಮಸೀದಿ ಕಡೆಗೆ ಹೊರಟು ಇಶಾ ನಮಾಜ್ ಮುಗಿಸಿ ಸ್ವಲ್ಪ ಅಲ್ಲಿ ಸುತ್ತಾಡೋಣಂತೆ ಅಲ್ಲಿ ಹೊರಗೆ ಬಂದಿದ್ದೇನೆ. ಇದು ಇಲ್ಲಿಯ ವೈಬ್. ನಮ್ಮೂರಲ್ಲಿ ಎಲ್ಲರ ಕೈಯಲ್ಲಿ 2 ವೀಲರ್ ಗಾಡಿ ಇದ್ದರೆ ಇಲ್ಲಿ ಎಲ್ಲರ ಕೈಯಲ್ಲೂ ಕಾರ್ ಇರುತ್ತೆ. ಇಲ್ಲಿ ಹುಡುಗಿಯರಿಗೂ ಕಾರಿದೆ, ಹುಡುಗರಿಗೂ ಕಾರಿದೆ, ಎಲ್ಲರಿಗೂ ಸಪ್ರೇಟ್ ಕಾರ್ ಇದೆ. ಸೊ ಹಾಗೆ ಬೆಳಿಗ್ಗೆ ಆಯಿತು. ಅಲ್ಲಿಂದ ಸೀದಾ ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಈಗ ಹೊರಡ್ತಿದ್ದೇನೆ. ಅದು ಮಾಡಿಸಿದ್ರೆ ಎಷ್ಟೋ ಫೈನ್ ಬೀಳುತ್ತೆ ಅಂತ ಹೇಳ್ತಾ ಇದ್ದರು ಅವರು. ಸೊ ಹಾಗೆ ಅವರು ಹೆದರಿ ಬೇಗ ಕರ್ಕೊಂಡು ಹೋದರು. ಹಾಗೆ ಪೆಟ್ರೋಲ್ ಪಂಪಿಗೆ ಬಂದ್ವಿ. ಅಂದರೆ ಇಲ್ಲಿಯ 3 KDಗೆ 30 ಲೀಟರ್ ಪೆಟ್ರೋಲ್ ಸಿಗುತ್ತೆ. 3 KD ಅಂದರೆ ಸರಿಸುಮಾರು ಇಂಡಿಯನ್ ಮನಿ 845 ರೂಪೀಸ್ಗೆ 30 ಲೀಟರ್ ಪೆಟ್ರೋಲ್ ಸಿಗುತ್ತೆ ಅಲ್ಲಿ. ಸೊ ನನ್ನ ಬಯೋಮೆಟ್ರಿಕ್ ಆಯಿತು. ಈಗ ಅಲ್ಲಿಂದ ಹೊರಡ್ತಿದ್ದೇನೆ.
ಇದಕ್ಕೆ ದಿವಾಣಿ ಎಂದು ಕರೆಯುತ್ತಾರೆ. ನಮ್ಮ ಊರಿನಲ್ಲಿ ನಾವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಕೂತು ಒಂದು ಕಟ್ಟೆ ಅಂತ ಹೇಳ್ತಾರಲ್ಲ, ಅದೇ ಥರ ಇಲ್ಲಿ ಕುವೈತ್ ಶೇಖ್ಗಳು ಇಲ್ಲಿ ಕುಳಿತುಕೊಂಡು ಚಿಲ್ ಹೊಡೆಯುತ್ತಾ ಮಾತಾಡ್ತಾ ಸಿಗರೇಟ್ ಸೇದ್ತಾ ಎಂಜಾಯ್ ಮಾಡ್ತಾರೆ. ಬಯಸಿದ್ದೆಲ್ಲವೂ ಸಿಗಬೇಕೆಂದಿಲ್ಲ. ಬಯಕೆಗಳ ಹೊರತಾಗಿ ಅವಕಾಶಗಳಿಗೆ ಅನುಸಾರವಾಗಿ ಜೀವಿಸಿ. ಒಂದಲ್ಲ ಒಂದು ದಿನ ನಮಗೂ ಟೈಮ್ ಬರ್ಬೋದು, ಇನ್ಶಾ ಅಲ್ಲಾ. ಹಾಗೆ ನನ್ನ ಗೆಳೆಯ ಊರಿಂದ ಬರುವಾಗ ಮನೆಯವರು ಒಂದು ಚಿಕ್ಕ ಸಾಮಗ್ರಿಗಳನ್ನು ಕೊಟ್ಟು ಕಳಿಸಿದ್ದಾರೆ. ಸೊ ನೋಡುವ, ಪಾರ್ಸಲ್ ಕೈಗೆ ಸಿಕ್ಕಿದೆ, ನೋಡುವ ಒಳಗೆ ಏನೆಲ್ಲ ಇದೆ ಅಂತ. ಮಾಶಾ ಅಲ್ಲಾ ಮಾಶಾ ಅಲ್ಲಾ. ಕಸ್ಕಸ್ ಇಲ್ಲಿ 50 ಡಿಗ್ರಿ ತಾಪಮಾನಕ್ಕೆ ಅಮ್ಮನ ಹತ್ರ ಹೇಳಿದಾಗ ಅಮ್ಮ ಇದನ್ನು ನೀರಿಗೆ ಹಾಕಿ ತಿನ್ನು ಅಂತ ಹೇಳಿದರು, ಕುಡಿ ಅಂತ. ಅದು ಉಪ್ಪಿನಕಾಯಿ, ಇದು ಜೀರಿಗೆ ಕೊತ್ತಂಬರಿ ಪುಡಿ ಮಾಡಿ ಒಂದು ಕೊಟ್ಟಿದ್ದಾರೆ. ಇದು ಸರ್ಪ್ರೈಸ್ ಏನಿದೆ ನೋಡ. ಮಾಶಾ ಅಲ್ಲಾ. ಇದೊಂದು ನನ್ನ ಫೇವ್ರೆಟ್ ಪರ್ಸನ್ ನನಗೆ ಕೊಟ್ಟಂಥ ಸರ್ಪ್ರೈಸ್. ಅದು ಯಾರಂತ ಮತ್ತೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಮೈ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್ ಮೈ ಚೀಸ್. ಹಾಗೆ ನಾ ಬಂದ ಕೆಲಸವನ್ನು ಮುಗಿಸಿ ಈಗ ನಾ ಮಾಡುವ ಕೆಲಸದ ಲೊಕೇಶನ್ ಕಡೆಗೆ ಹೊರಡ್ತಿದ್ದೇನೆ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಸೊ ಬಾಯ್.